ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅವರನ್ನು ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಣ್ಣ ಗುಣಮುಖರಾಗಿದ್ದಾರೆ, ಬಹಳ ಸಂತೋಷದ ವಿಷಯ ಅದು. ಅವ್ರು ಅಲ್ಲಿಂದನೇ ನನಗೆ ಎವ್ರಿ ಡೇ ಅಪ್ಡೇಟ್ ತೊಗೊತಾ ಇದ್ದಾರೆ. ಅವ್ರ ವಿಷಸ್ ತಿಳಿಸಿದ್ರು. ಆ್ಯಂಡ್ 45 ಸಿನಿಮಾಗೆ ಒಳ್ಳೇದಾಗಲಿ, ನಿನ್ಗೇನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ ಹೆಂಗಪ್ಪ ಕೇಳೋದು ಅಂತಂದ್ರೆ ಅವರೇ ಫೋನ್ ಮಾಡಿ ಅರ್ಜುನ್ ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸು. ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ. ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಂಡಿಯಾಗೆ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್, ಉಪೇಂದ್ರ ಸರ್. ಸರ್ ಐ ಡೋಂಟ್ ನೋ ನಿಮ್ಗೆ ಯಾವ ರೀತಿಲಿ ನಾನು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಿಲ್ಲ ಸರ್. ನೀವು ಅದು ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್. ನೀವು ಬಂದು ನಿಂತಿದ್ದಾಗ ನನಗೇನೋ ಒಂದು ಒಂದು ಫ್ಯಾನೋ ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇದು ಇಷ್ಟು ದೊಡ್ಡವ್ರು ನಮ್ಮ ಜೊತೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ. ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್. ನೀವು ಯಾರಿಗೂ ಕಾಣ್ದಿರೋದು ನೀವು ಹೇಳ್ತಿದ್ದೀರಾ, ಇವತ್ತು ಇವ್ರ ಫೇಸಲ್ಲಿ ಸಕ್ಸಸ್ ಮೀಟ್ ಥರ ಕಳೆ ಕಾಣ್ತಾ ಇದೆ ಅಂತ. ಅಷ್ಟೇ ಸಾಕು ಸರ್. ನಿಮ್ಮ ಬಾಯಿಂದ ಆ ಮಾತು ಬಂತಲ್ಲ, ನಿಜವಲ್ಲೂ ಅದು ಆಗುತ್ತೆ ಅಂತ ನಂಬ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ಸರ್. ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಉಪ್ಪಿ ಸರ್ದು ನಮ್ಮ ಸಿನಿಮಾದಲ್ಲಿ. ಅದನ್ನು ಯಾರ್ಯಾರು ನೋಡಿದಾರೆ ಎಲ್ಲರೂ ಹೇಳಿದ್ದಾರೆ. ಬಿಕಾಸ್ ಆ ಅಟೈರು ಆ ಥರ ಒಂದು ಪರ್ಫಾರ್ಮೆನ್ಸಸ್ಸು, ಒಂದೊಂದು ಚಾಲೆಂಜಿಂಗ್ ಒನ್ ಶಾಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು. ಎಷ್ಟೊಂದು ಅಲ್ಲಿದ್ದ ಎನ್ವೈರ್ನ್ಮೆಂಟಲ್ಲಿ ಆ ಥರ ಒನ್ ಶಾಟಲ್ಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನು ಟಾಪ್ ಕೊಟ್ಟು ಸರ್ ಇದು ಒನ್ ಶಾಟ್ ಸರ್ ಹೀಗೆ ಬೇಕು ಸರ್ ಅಂದಾಗಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿದ್ರು. ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂಥ ಒಬ್ಬ ಕಿರಿಯ ಕಲಾವಿದನ ಜೊತೆ ನಿಂತಿದ್ದಾರೆ ಅಂದರೆ ಅದಕ್ಕೆ ಅವರು ಡೈರೆಕ್ಟರ್ ಅಂತ ಹೇಳೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್.